ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಸಂಡೇ. ಇವತ್ತು ಈ ಲಾಗಲ್ಲಿ ನಾನು ಏನು ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ, ಸಂಡೇ ನನ್ನ ರೊಟೀನ್ ಹೇಗಿರುತ್ತೆ ಹೇಗಿಲ್ಲ, ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೂ ಡೈಲಿ ಲಾಗ್ಸ್. ಸೊ ನೋಡಿ, ಇವತ್ತು ಸಂಡೇ ಅಂದ್ರೆ ಬೆಳಗ್ಗೆ ಎದ್ದು ಎಲ್ಲ ಟಿಫನ್ ಎಲ್ಲ ಮಾಡಿದ್ದೀನಿ. ಸೊ ಲಾಗ್ ಮಾಡಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಂಡೇ ಅಂದ್ರೆ ಏನ್ ಕೆಲಸ ಅಂದ್ರೆ, ಫಸ್ಟ್ ಫ್ಯಾನ್ ಕ್ಲೀನ್ ಮಾಡಬೇಕು. ತುಂಬಾ ಗಲೀಜಾಗಿದೆ ಫ್ಯಾನು. ಸೊ ನಮ್ಮ ಹಸ್ಬೆಂಡ್ ಅವ್ರು ಕ್ಲೀನ್ ಮಾಡ್ತಿದ್ದಾರೆ, ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ. ನೋಡ್ಕೊಂಡ್ ಬರೋಣ ಬನ್ನಿ. ಸೊ ನೋಡಿ, ಇಲ್ಲಿ ಎಷ್ಟು ಗಲೀಜಾಗಿದೆ. ಇಲ್ಲಿ ಕೆಳಗಡೆ ಸ್ಟ್ಯಾಂಡ್ ಇದೆ, ಸ್ಟ್ಯಾಂಡ್ ತಗೊಂಡ್ ಬಂದಿದ್ದೀನಿ. ಹೋಗಿ ನೋಡಿ, ಇಲ್ಲಿ ಅವ್ರು ಕ್ಲೀನ್ ಮಾಡ್ತಿದ್ದಾರೆ. ತುಂಬಾ ಗಲೀಜಾಗಿದೆ. ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ, ಧೂಳು, ಅಷ್ಟು ಧೂಳು ಬರುತ್ತೆ. ನಮ್ಗೆ ಕೆಲಸ ಕೊಡ್ಬೇಕು ಅಂತಾನೆ ಬರುತ್ತೇನೋ ಅಂತ ಬರುತ್ತೆ ಅಂತ ಅನ್ಕೋತೀನಿ ಅಲ್ವಾ. ನನಗೆ ಕೆಲಸ ಕೊಡ್ಬೇಕಂತಾನ ನಿಮಗ ಅವ್ರು ಮಾಡ್ತಿದ್ದಾರೆ. ಸೊ ಅವರಿಗೆ ಕೆಲಸ ಕೊಡ್ಬೇಕು ಅಂತ ಧೂಳು ಬಂದಿದೆ ಅನ್ಸುತ್ತೆ. ಫುಲ್ಲು ವೈಟ್ ಅಂದರೆ ಹೊಸದು ತಂದಾಗ ಹೆಂಗಿರುತ್ತಲ್ಲ, ನೀವು ಒಂದು ಬುಕ್ ಮಾಡಿದಾಗ ಹಂಗಾಗ್ಬೇಕು ಇವಾಗ. ಓಕೆನಾ? ರಿಯಾಕ್ಷನ್ ಹೆಂಗಾದ್ರೂ ಇರಲಿ, ಕ್ಲೀನ್ ಆಗಬೇಕು. ಅದು ಹೊಸದು ಬುಕ್ ಮಾಡೋದಲ್ಲ, ಹೊಸದ ಥರನೇ ಆಗಬೇಕಿದು. ಇದು ಇವಾಗ ನಾನು ಹೊಸದು ಬುಕ್ ಮಾಡ್ದಂಗೆ, ಗೊತ್ತಾ? ಹಾಂ, ಕೇಳಿಸ್ತಾ ಇಲ್ಲ. ಕೊಡ್ತೀನಿ, ಸ್ಯಾಲ್ರಿ ಬರಲಿ. ಇನ್ನೂ ಸ್ಯಾಲ್ರಿ ಬಂದಿಲ್ಲಲ್ಲ. ಫ್ಯಾನ್ ಆ ಥರ ಕ್ಲೀನ್ ಆಗಿದೆ. ಇಲ್ಲಿ ನೋಡಿ ಗೈಸ್, ಎಷ್ಟು ಕಸ ಇದೆ, ಇಷ್ಟು ಕಸ. ಅದಕ್ಕೆ ಆ ಗಾಡಿ ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಗಾಡಿ ಬರುತ್ತೆ ಇನ್ಮೇಲೆ, ಗಿರ್ ಅಂತ ತಿರುಗ್ತಾ ಇರುತ್ತೆ. ಸೊ ಗಾಡಿ ಬರುತ್ತೆ, ಕ್ಲೀನ್ ಆಗಿದೆ ಫ್ಯಾನ್. ಮನೆಯಲ್ಲಿ ಯಾವತ್ತಾದ್ರೂ ನಮ್ಗೆ ಕುಡಿಯಕ್ ನೀರಿಲ್ಲ ಅಂದಾಗ ಹೆಂಗಾಗಿರುತ್ತಲ್ವಾ, ಅದೇ ತರ ಪಾಟ್ ಎಲ್ಲ ಒಣಗೋಗಿತ್ತು. ಅದಕ್ಕೆ ಸ್ವಲ್ಪ ನೀರ್ ತಗೊಂಡು, ಅಂದ್ರೆ ಮನೆಯಿಂದ ಆಚೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನೀರ್ನ ನಾನು ಗಿಡಕ್ಕೆ ಹಾಕ್ಬಿಟ್ಟು ಹೋಗೋಕೆ ಸ್ಟಾರ್ಟ್ ಮಾಡಿದೆ. ಫೈನಲಿ ನಮ್ ಫ್ಯಾನ್ ಎಲ್ಲ ಕ್ಲೀನ್ ಆಯ್ತು ಇವತ್ತು ಸಂಡೇ. ನಾನು ಮತ್ತೆ ನಮ್ಮ ಯಜಮಾನ್ರು ಆಚೆ ಹೋಗ್ಬೇಕಾದ್ರೆ ನನ್ನ ಗಾಡಿಗೆ ಒಂದ್ಸಲ ನೋಡಿದೆ. ಸೊ ಎಷ್ಟು ಗಲೀಜಾಗಿತ್ತು. ಯಾಕಂದ್ರೆ ನಾನು ಆಫೀಸ್ಗೆ ಹೋಗುವಾಗ, ಅಂದ್ರೆ ದಿನಾಲೂ ಹೋಗ್ತಾ ಇರ್ತೀನಿ, ನನಗೆ ಟೈಮ್ ಇರಲ್ಲ ಬೆಳಗ್ಗೆ. ಸೊ ಇವತ್ತು ಸ್ವಲ್ಪ ಆಚೆ ಹೋಗಿ ಬಂದು ನನ್ನ ಗಾಡಿನೂ ಸಹ ವಾಶ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಕ್ಲೀನ್ ಆಗಿ. ಯಾಕಂದ್ರೆ ನಾಳೆ ಮಂಡೇ ಆಫೀಸ್ಗೆ ಹೋಗ್ತೀನಿ. ಅದಕ್ಕೆ ನೋಡಿ ಫ್ರೆಂಡ್ಸ್, ಈಗ ನಮ್ಮ ಯಜಮಾನ್ರು ಕಾರ್ ಮೂವ್ ಮಾಡ್ತಿದ್ದಾರೆ. ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನೋಡೋಣ ಬನ್ನಿ. ದರ್ಶನ್ ಬಾಯ್ ಮಾಡ್ತಾನೆ. ಹಾಯ್, ಆಟ ಆಡು. ಟರ್ನ್ ಮಾಡ್ತಿದ್ದಾರೆ ಗಾಡಿ ಇವಾಗ. ನನಗೆ ಬಿಟ್ಟು ಹೋಗ್ತಿದ್ದಾರೆ ಅಂತ ಅಂದ್ಕೊಂಡೆ. ನೋ ಚಾನ್ಸ್ ಬಿಟ್ಟು ಹೋಗೋಕ್ಕೆ. ಸೊ ಲೆಟ್ಸ್ ಗೈಸ್, ಹತ್ಕೊಳ್ಳೋಣ ಇವಾಗ. ಇದೇನಿದು ಕ್ಯಾನು ಹಿಂದೆ ಇಕ್ತೀರಾ? ಸರಿ. ಎಸ್ ಗೈಸ್, ಇವತ್ತು ಸಂಡೇ ಮಧ್ಯಾಹ್ನ ಮನೇಲಿ ಲಂಚ್ ಮಾಡೋದು ಬೇಡ ಅಂತ ಹೇಳಿ ಆಚೆ ಬಂದಿದ್ದೀವಿ. ಸೊ ನಮ್ಮ ಮನೆ ಹತ್ತಿರ ಅಂದರೆ ನಿಯರ್ ಬೈ ಇರೋ ಹೋಟೆಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಆರ್ಡರ್ ಮಾಡಿದ್ದೀವಿ, ಬರುತ್ತೆ. ತಿಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಬೇರೆ ಕಡೆ ಹೋಗಬೇಕು. ಬಂತು ನೋಡಿ, ತಂದು ಕೊಟ್ಟರು ಇವಾಗ. ಅಂದರೆ ಅವರು ನಾನು ಇಬ್ಬರು ಸೇಮ್ ಕುಷ್ಕ ಆರ್ಡರ್ ಮಾಡಿದ್ದೀವಿ. ಸೊ ಲೆಟ್ಸ್ ತಿನ್ನೋಣ. ಚೆನ್ನಾಗಿದೆಯಾ? ಚೆನ್ನಾಗಿರುತ್ತೆ, ಅದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಹಾಂ, ಸೊ ಗೈಸ್, ನಾವು ಎಲ್ಲಿ ಬಂದಿದ್ದೀವಿ ನೋಡ್ಬೇಕಾ? ನಾವು ಬಂದಿದ್ದೀವಿ ಇವತ್ತು ಈ ಗ್ರೌಂಡ್ಗೆ. ನಮ್ಮ ಹಸ್ಬೆಂಡ್ ಇವತ್ತು ನನಗೆ ಕಾರ್ ಹೇಳಿಕೊಡ್ತಿದ್ದಾರೆ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ತುಂಬ ದೊಡ್ಡ ಗ್ರೌಂಡ್ ಇದೆ. ಸೊ ನೋಡಿ, ಎಲ್ಲರೂ ಆಲ್ರೆಡಿ ಕಾರ್ ಡ್ರೈವಿಂಗ್ ಮಾಡೋದನ್ನು ಕಲಿತಿದ್ದಾರೆ. ಸೊ ನಾನು ಬಂದಿದ್ದೀನಿ ಇಲ್ಲಿ. ಆಲ್ರೆಡಿ ಇಷ್ಟು ಬಿಸಿಲಲ್ಲಿ, ಓ ಮೈ ಗಾಡ್, ಇಷ್ಟು ಬಿಸಿಲಲ್ಲಿ ಇದು ಆಡ್ತಾರೆ, ಮ್ಯಾಚ್ ಆಡ್ತಾವ್ರೆ ಇವರೆಲ್ಲ. ನೈಸ್. ಬರಲ್ಲ ಇವಾಗ ಎದ್ದೂರಿ ನಾನು? ಬಾ, ಸ್ಟ್ರೇಟ್ ಹೋಗ್ಲಾ? ಲೆಫ್ಟ್ ಹೊಡಿ. ಸ್ಟಾಪ್ ಮಾಡೋ ನಿಮಿಷ. ಈಗ ರೈಟ್ ಹೊಡಿ. ಸಾಕು ಫುಲ್ ರೈಟ್ ಹೊಡಿ ಬಿಡ. ಹಾಂ, ಈಗ ಲೆಫ್ಟ್ ಹೊಡಿ.
ಹೋಗ್ಲಾ ರೈಟ್? ಹಾಂ ರೈಟ್ ಹೊಡಿ. ಹಾಂ ಸಾಕು, ಫುಲ್ ಇಮಿಡಿಯೇಟ್. ಹಾಂ ಈಗ ರೈಟ್ ಹೊಡಿ. ಹಾಂ ಈಗ ಸ್ಟಡಿ ಮಾಡು. ಹಾಂ ಹೋಗಲಿ. ಹಾಂ ಈಗ ಲೆಫ್ಟ್ ಹೊಡಿ. ಲೆಫ್ಟು. ಲೆಫ್ಟ್ ಹೊಡಿ. ಸಾಕು, ಸ್ಟಡಿ ಮಾಡಿಲ್ಲ. ಸಾಕು, ಸ್ಟ್ರೈಟ್ ಹೊಡಿ. ಗೈಸ್, ಡ್ರೈವಿಂಗ್ ಮಾಡುವಾಗ ನಾನು ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಯಾಕೆಂದರೆ ನನಗೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ನಾನು ಸ್ಟಾರ್ಟಿಂಗ್ ಕಲಿತಾ ಇದ್ದೀನಿ ಅಂದಮೇಲೆ, ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಅಂದಮೇಲೆ ಅದ್ರ ಮೇಲೆ ನಾನು ಫೋಕಸ್ ಮಾಡ್ತಾ ಇದ್ದೆ ಅಷ್ಟೇ. ಆಮೇಲೆ ಏನು ಮಾಡ್ತಾ ಇದ್ದೆ ಅಂದರೆ ಅಲ್ಲಿ 2 ಕಲ್ಲಿತ್ತು. ಸೊ 8 ರೌಂಡನ್ನ ನಾನು ಹೊಡಿತಾ ಇದ್ದೆ. 8 ರೌಂಡಲ್ಲಿ ಡ್ರೈವಿಂಗ್ ಹೇಳ್ಕೊಡ್ತಾರಲ್ಲ, ಅದೇ ಥರ ನಾನು ಕಲಿತಾ ಇದ್ದೆ. ಬರೀ ಅಂದರೆ ಟರ್ನಿಂಗ್ ಪಾಯಿಂಟಲ್ಲಿ ಹೇಗೆ ಏನು ಎತ್ತ ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಅದೇ ಥರ ಅದು ಕಲಿತಾ ಇದ್ದೆ ನಾನು. ಕಲ್ತ್ಬಿಟ್ಟೆ, ಬೇಸಿಕ್ ಅಲ್ವಾ? ಸಾಕು, ಸ್ಟಾಪ್ ಮಾಡು. ಬರುತ್ತಾ? ಸ್ಟಾಪ್ ಮಾಡು. ಬರುತ್ತಾ? ಓಕೆ, ಹಿಡ್ಕೊ. ಏನಿದು? ಸ್ಪ್ರೈಟ್ 7 ಅಪ್ ತಗೊಂಡ್ ಬಂದಿದ್ದಾರೆ. ಸ್ಪ್ರೈಟ್ ತಗೊಂಡ್ ಬಾ ಅಂದ್ರೆ ಓಕೆ, ಕುಡಿಯೋಣ ಇವಾಗ. ಡ್ರೈವಿಂಗ್ ಮಾಡಿ ಎಲ್ಲ ಒಂದೇ ಅದು. ಹೌದಾ? ಸರಿ, ಇವಾಗ ಡ್ರೈವಿಂಗ್ ಮಾಡಿ. ಫುಲ್ ಶೆಕೆ ಅಲ್ವಾ, ಸೊ ಕೋಲ್ಡ್ ಕುಡಿಯೋಣ. ಫ್ರೆಂಡ್ಸ್, ಏನಂದರೆ ನಾನು ಹೆಂಗಂದರೆ, ನಾನಂತಲ್ಲ, ಯಾವುದೇ ಆಗಲಿ ಕಲಿಯುವಾಗ ಭಯ ಇರುತ್ತೆ. ಅದರಲ್ಲಿ ನಾವು ಲೇಡೀಸ್ ಬೇರೆ ಕಾರ್ ಕಲಿತಾ ಇದ್ದೀವಿ ಅಂದರೆ ಸ್ವಲ್ಪ ಹುಷಾರಾಗಿ ಕಲಿಬೇಕು. ಆಮೇಲೆ ಲೇಟ್ ಆದರೂ ಪರವಾಗಿಲ್ಲ. ನಾನು ಅಂದರೆ ಏನು ಗೊತ್ತಾ, ಸ್ವಲ್ಪ ಲೇಟಾಗಿ ಕಲಿತೀನಿ, ಆದರೆ ಕಲಿಯದೆ ಬೇಡಲ್ಲ. ಛಲ ಅನ್ನೋದು ಸ್ವಲ್ಪ ಸ್ಲೋ ಇದೆ, ಬಟ್ ಗುರಿ ಮುಟ್ಟೋದಂತೂ ಇದ್ದೇ ಇದೆ ತಲೆಯಲ್ಲಿ. ಸೊ ನಿಧಾನಕ್ಕೆ ಕಲಿತಾ ಇದ್ದೀನಿ, ಸ್ವಲ್ಪ ಕಲಿತಾ ಇದ್ದೀನಿ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು. ಆಮೇಲೆ ಸ್ವಲ್ಪ ಕನ್ಫ್ಯೂಸ್ ಆದೆ, ಆಮೇಲೆ ಮತ್ತೆ ಸರಿ ಹೋದೆ. ಸೊ ನಮ್ಮ ಯಜಮಾನರು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ನನ್ನ. ಸೊ ನೋಡಿ, ಪರ್ಫೆಕ್ಟ್ ಡ್ರೈವರ್ ಅಂದರೆ ಇವರೇ ಅಲ್ವಾ? ಪರ್ಫೆಕ್ಟ್ ಡ್ರೈವರಾ ನೀವು? ಐ ಆಮ್ ಎ ಡ್ರೈವರ್, ನಾಟ್ ಪರ್ಫೆಕ್ಟ್ ಡ್ರೈವರ್. ಐ ಆಮ್ ಎ ಡ್ರೈವರ್, ನಾಟ್ ಪರ್ಫೆಕ್ಟ್ ಅಂತೆ. ಅಂದರೆ ನಿಮಗೂ ಪರ್ಫೆಕ್ಟ್ ಬರಲ್ವಾ? ಯಾಕೆ ಓಡ್ತಲ್ವಾ? ಓಡಿಸ್ತೀರಲ್ಲ, ತುಂಬ ಚೆನ್ನಾಗಿ ಓಡಿಸ್ತೀರಾ. ಆಮೇಲೆ ತುಂಬ ಚೆನ್ನಾಗಿ ಗೈಡ್ ಕೂಡ ಮಾಡ್ತಾರೆ ಫ್ರೆಂಡ್ಸ್. ಸೊ ಯಾರಾದ್ರೂ ಕಲಿಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಯಾರಾದ್ರೂ ಕಲಿಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಓನ್ಲಿ ಮೇಲ್ ಪರ್ಸನ್, ಫೀಮೇಲ್ ಫ್ರೀ. ಇಲ್ಲ ಫೀಮೇಲ್ ಇಲ್ಲ, ಓನ್ಲಿ ಮೇಲ್. ನಿನ್ಗೊಂದು ಕ್ವಶನ್ ಕೇಳ್ತೀನಿ, ಜೋರಾಗಿ ಹೇಳು. ನಿನ್ಗೆ ಒಂದು ಕ್ವಶನ್ ಕೇಳ್ತೀನಿ. ಏನು? ಒಂದ್ ರಾತ್ರಿ ಎಮರ್ಜೆನ್ಸಿ 3 ಬಿಲ್ಡಿಂಗ್ಗೆ ಬೆಂಕಿ ಬಿದ್ದುಬಿಡುತ್ತೆ. ಒಂದ್ ರಾತ್ರಿ ಎಮರ್ಜೆನ್ಸಿ 3 ಬಿಲ್ಡಿಂಗ್ಗೆ ಬೆಂಕಿ ಬಿದ್ದುಬಿಡುತ್ತೆ. ಒಂದು ಹಾಸ್ಪಿಟ್ಲು, ಒಂದು ಸ್ಕೂಲು, ಇನ್ನೊಂದು ದೇವಸ್ಥಾನಕ್ಕೆ. ನೀನು ಯಾವ್ದು ಮೊದಲು ಆರ್ಸಕ್ಕೆ ಇದು ಮಾಡ್ತೀಯ? ಸ್ಕೂಲು, ದೇವಸ್ಥಾನ, ಇನ್ನೊಂದು ಹಾಸ್ಪಿಟ್ಲು. ಯಾವ್ದು ಮೊದಲು? ಯಾವ ಬಿಲ್ಡಿಂಗ್ಗೆ ಬೆಂಕಿ ಆರಿಸ್ತೀಯ ಮೊದಲು? ದೇವ್ರು. ಅದು ಹೆಂಗೆ? ತಪ್ಪು. ಕರೆಕ್ಟ್. ಮತ್ತೆ ಹಾಸ್ಪಿಟ್ಲ್ ಸಾಯಿಲ್ಲ ಅಲ್ಲ, ಮೆಟ್ಲು ತರ ಅಲ್ಲ. ದೇವಸ್ಥಾನ ನೈಟಲ್ಲಿ ಮುಚ್ಚಿರುತ್ತೆ, ಸ್ಕೂಲು ನೈಟಲ್ಲಿ ಮುಚ್ಚಿರುತ್ತೆ, ರನ್ನಿಂಗ್ ಇರೋದು ಹಾಸ್ಪಿಟ್ಲ್ನ ಉಳಿಸ್ಬೇಕು. ಬುದ್ಧಿವಂತರದು. ನಾನೇ ಹೇಳಿದ್ದು. ಅರಳಿ ಬನಸಾಗಿದೆ ನಿನ್ನ ಹೃದಯಕ್ಕೆ. ಸೊ ನಾವು ಮತ್ತೆ ಮನೆಗೆ ಹೋಗ್ತಾ ಇದ್ವಿ, ಅದಕ್ಕೆ ಈ ಸಾಂಗ್ ನನಗೆ ನೆನಪಾಯ್ತು. ಪ್ರತೀಕ್ಷಾ ನೋಡಿ, ನೆಕ್ಸ್ಟ್ ಡ್ರೈವರ್ ಇವರೇ. ಪ್ರತೀಕ್ಷಾ, ಹಾಯ್ ಮಾಡು. ಬಾಯ್ ಅಲ್ಲ, ಹಾಯ್. ಇಲ್ಲಿ ಹಾಯ್ ಮಾಡು. ಇಲ್ಲಿ ಹಾಯ್ ಮಾಡಿ. ಇಲ್ಲಿ ಗುಂಡು, ಇಲ್ಲಿ ಹಾಯ್ ಮಾಡು. ಹಾಯ್ ಮಾಡ್ತಾಳೆ ನೋಡಿ. ನೆಕ್ಸ್ಟ್ ಡ್ರೈವರ್ ಇವರೇ. ನನ್ಕಿಂತ ಪರ್ಫೆಕ್ಟ್ ಡ್ರೈವರ್ ಇವರೇ, ಪ್ರತೀಕ್ಷಾ. ನೋಡಿ ಗೈಸ್, ಸಂಡೇ ಮ್ಯಾಚ್ ಆಡ್ತಾವ್ರೆ, ಕ್ರಿಕೆಟ್. ನೀನು ಹೋಗಲ್ಲ ಪ್ರತು ಕ್ರಿಕೆಟ್ ಆಡಕ್ಕೆ? ವಾವ್, ಇರು. ಕ್ಲೀನ್ ಮಾಡ್ತೀಯಾ? ಹ್ಞೂ ಅಂತ. ಪ್ಲೇನ್ ಕಿಚ್ಚಿ ಕೊಟ್ಬಿಡು. ಅಲ್ಲಿ ಪ್ಲೇನ್ ಕಿಚ್ಚಿ ಕೊಡು. ಅಲ್ಲಿ ಪ್ಲೇನ್ ಕಿಚ್ಚಿ ಕೊಡು. ಗೈಸ್, ಇವಾಗ ಏನಂದ್ರೆ ಸಾಸಿವೆ ಜೀರಿಗೆ ಹಾಕೋತಿದ್ದೀನಿ. ಇದೊಂದು ದಾಲ್ ಕರಿ ಮಾಡ್ತಾ ಇದ್ದೀನಿ. ಅಂದರೆ ಇವಾಗ ಹೋಟೆಲಲ್ಲೆಲ್ಲ ಗೀ ರೈಸು ಏನಾದರೂ ತೊಗೊಂಡ್ರೆ ಅದ್ರ ಜೊತೆ ಕೊಡ್ತಾರಲ್ಲ, ಆ ಥರ ಮಾಡ್ತಾ ಇದ್ದೀನಿ. ಅರಿಶಿನ ಹಾಕೋತಾ ಇದ್ದೀನಿ ನೋಡಿ. ಸೊ ಅರಿಶಿನ ಹಾಕೋತಾ ಇದ್ದೀನಿ. ಇದೇನಂದರೆ ನಾನು ಯೂಟ್ಯೂಬಲ್ಲಿ ನೋಡಿದೆ. ಸೊ
ಜೀರಾ ರೈಸ್ ಜೊತೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿ ಕಾಂಬಿನೇಷನ್ನು. ಆವಾಗ ಇದು ದಾಲ್ ಕರಿ ನಾನು ನೋಡಿದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ವಿಡಿಯೋದಲ್ಲಿ ನೋಡಿದೆ, ಬಟ್ ನಾನು ಸ್ವಲ್ಪ ಡಿಫ್ರೆಂಟ್, ಸೇಮ್ ಎಲ್ಲ, ಬಟ್ ಒಂದನ್ನು ಮಾತ್ರ ಹೊಸದಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೇಗಿರುತ್ತೆ ನೋಡೋಣ ಅಂತ ಹೇಳಿ ಅಷ್ಟೇ, ಇನ್ನೇನಿಲ್ಲ. ಸೊ ನಿಮಗೆ ಶೋ ಮಾಡ್ತೀನಿ ಇಲ್ಲಿ. ನಾನು ಹೇಳಿದ್ನಲ್ಲ ಹೊಸದೊಂದು ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿ, ಇದು ನುಗ್ಗೆಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೇಗಿರುತ್ತೆ ನೋಡೋಣ ಅಂತ ಹೇಳಿ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ದಾಲ್ ಕರಿ ರೆಡಿಯಾಗಿದೆ. ಟಿ ವಿ ನೋಡಿಕೊಂಡು ನಾನು ಇಷ್ಟು ಊಟ ತಿಂತಾಯಿದ್ದೀನಿ. ಸೊ ಇಲ್ಲಿ ನಮ್ಮಮ್ಮ, ಅಲ್ಲಿ ನನ್ನ ಗಂಡ. ಚೆನ್ನಾಗಿದೆಯಾ? ಥ್ಯಾಂಕ್ ಯು. ಚಲೋ ಆಗ್ಯದ? ಥ್ಯಾಂಕ್ ಯು. ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ನೈಸ್ ಸೂಪರ್. ಸೊ ನಾನು ಸಹ ಪಾತ್ರೆ ಎಲ್ಲ ಇಲ್ಲಿ ವಾಶ್ ಮಾಡಿದ್ದಾಯಿತು, ನೋಡ್ಬೋದು. ಸಿ ಇಷ್ಟೊಂದು ಪಾತ್ರೆ ಎಲ್ಲ ವಾಶ್ ಮಾಡಿ, ಸೊ ಫೈನಲಿ ನಮ್ಮ ಕಿಚನ್ ಎಲ್ಲ ರೆಡಿ ಆಯಿತು. ಸೊ ನಾಳೆಯಿಂದ ಮತ್ತೆ ಕೆಲಸ ಸ್ಟಾರ್ಟ್. ಸೊ ನಾಳೆಯಿಂದ ಕೆಲಸಕ್ಕೆ ಹೋಗಬೇಕು. ಎಲ್ಲ ಕೆಲಸ ಆಯಿತು. ಮೀಲೆಲ್ಲ ಬೆಳಗ್ಗೆ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ, ಮನೇನ ಹೆಂಗಂಗೋ ಇಟ್ಟಿದ್ದೀವಿ. ಸೊ ಅದೆಲ್ಲ ನಮ್ಮಮ್ಮ ಮಾಡ್ಕೋತಾರೆ. ನಾನು ಬೆಳಗ್ಗೆ ಎದ್ದು ಮತ್ತು ಕುಕಿಂಗ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಚಿಕ್ಕ ಪುಟ್ಟ ಕೆಲಸ ನಮ್ಮಮ್ಮ ಮಾಡ್ತಾರೆ ಅಷ್ಟೇ. ಸೊ ಎಲ್ಲ ಆಯಿತು ಫ್ರೆಂಡ್ಸ್, ಫೈನಲಿ. ಎಸ್, ಇವತ್ತಿನ ಡೇ ಚೆನ್ನಾಗಿತ್ತು. ಸೊ ನಾನು ಹೇಳಿದ್ನಲ್ಲ ನಿಮಗೆ ನನ್ನ ಈ ಸಂಡೇ ಸ್ಪೆಷಲ್, ಅಂದರೆ ಸಂಡೇ ರೊಟೀನ್ ಏನೇನಿತ್ತು ಅಂತ ಹೇಳಿ. ನಮ್ಮ ಯಜಮಾನರು ಸ್ವಲ್ಪ ಬೆಳಗ್ಗೆ ಆಚೆ ಹೋಗಿದ್ದರು. ಸೊ ಹೋಗಿ ಬಂದಾದಮೇಲೆ ನಾನು ನನ್ನ ರೊಟೀನ್ನ ಸ್ಟಾರ್ಟ್ ಮಾಡಿದ್ದೆ. ಸೊ ಇದು ಆಗಿತ್ತು ನನ್ನ ಸಂಡೇ ರೊಟೀನ್. ಸೊ ಹೇಗಿತ್ತು ಫ್ರೆಂಡ್ಸ್ ಅಂತ, ಅಂದರೆ ನಂದು ರೊಟೀನ್ ಹೀಗಿತ್ತು. ಸೊ ನಿಮ್ದು ಹೇಗಿತ್ತು ಅಂತ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿ. ಹಾಗೆ ನಂದು ಹೇಗಿತ್ತು ಅಂತ ಹೇಳಿ, ಚೆನ್ನಾಗಿದ್ದರೆ ಗುಡ್ ಅಂತ ಹೇಳಿ, ಇಲ್ಲ ಅಂದರೆ ಬ್ಯಾಡ್ ಅಂತ ಹೇಳಿ. ಯಾರ್ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅಂತ ನೋಡೋಣ. ಓಕೆ ಫ್ರೆಂಡ್ಸ್, ತುಂಬ ಖುಷಿ ಆಗ್ತಿದೆ ನನ್ನ ರೊಟೀನ್ನ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ. ಇವತ್ತಿನ ಡೇ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಎಷ್ಟು ಬೇಗ ಟೈಮ್ ಹೋಯಿತು. ಮಧ್ಯಾಹ್ನ ಏನು ಮಲಗಿರಲಿಲ್ಲ, ಏನಿಲ್ಲ. ಸೊ ಇವಾಗ ಎಷ್ಟು 10:15 ಆಗಿದೆ. ಸೊ ಟೈಮ್ ನೋಡ್ಬೋದು ಅಲ್ಲಿ ಕಣ್ಣಲ್ಲ. 10:15 ಆಗಿದೆ. ಎಸ್, 10:15 ಆಗಿದೆ. ಲೆಟ್ಸ್ ಗೋ. ಆಫ್ ಮಾಡೋಣ, ನಮ್ಮ ಕಿಚನ್ನ ಲೈಟ್ ಆಫ್ ಮಾಡೋಣ. ಸೊ ನೋಡಿ, ಕಿಚನ್ ಲೈಟ್ ಆಫ್ ಆಯಿತು. ಸೊ ಈಗ ಹೋಗಿ ಮಲ್ಕೋತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಜೊತೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.